ಎಸ್ ಧ್ವಜ ತೆರವನ್ನ ವಿರೋಧಿಸಿ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಹಿನ್ನೆಲೆಯಲ್ಲಿ ಧ್ವಜ ತೆರವು ವಿರೋಧಿಸಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಹಾವೇರಿ ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ಸಂದರ್ಭದಲ್ಲಿ ಧಿಕ್ಕಾರವನ್ನ ಕೂಗಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಚಟುವಟಿಕೆಗಳು ಪದೇ ಪದೇ ನಡೀತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಅರುಣ್ ಪೂಜಾರ ಕೂಡ ಭಾಗಿಯಾಗಿದ್ರು. ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದೆ. ನಿರ್ಮಾಣ ಮಾಡಿ ಅದರಲ್ಲಿ ಹಾರಿಸಲಾಗಿದ್ದಂತಹ ಹನುಮ ಧ್ವಜವನ್ನ ಊರಿನ ಗ್ರಾಮಸ್ಥರ ನಡುವೆಯೂ ಕೂಡ ಅದನ್ನು ತೆರವುಗೊಳಿಸಿ ಅಗೌರವದ ರೀತಿಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಇಡೀ ಭಾರತ ದೇಶ ತಲೆ ತಗ್ಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಾನು ಈಗ ತಾನೇ ಬರೋದಕ್ಕಿಂತ ಮುಂಚೆ ಕೆರಗೋಡಿನಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತ ನೆಲಮಂಗಲ ಶಾಸಕರ ಜೊತೆಗೆ ಮಾತಾಡಿದೆ. ಏನು ವಿಷಯ ಇದು ಅಂತ ಕೇಳಿದ್ರೆ, ಕೆರಗೋಡು ಗ್ರಾಮದಲ್ಲಿ ಮೊದಲು ಒಂದು ಧ್ವಜಸ್ತಂಭ ಇತ್ತು, ಅದನ್ನು ಕೆಡವಿ ದೊಡ್ಡ ಕಂಬ ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತ್ಗಿಂದ ಪರವಾನಗಿಯನ್ನು ಪಡ್ಕೊಂಡು ಕಂಬವನ್ನು ನಿರ್ಮಾಣ ಮಾಡಿ ಕಂಬದಲ್ಲಿ ಧ್ವಜವನ್ನು ಸ್ಥಾಪನೆ, ಭಗವಾನ್ ಕಂಬ ಅಂತಾನೆ ಮಾಡಿದ್ದಾರೆ, ಭಗವಾನ್ ಸ್ತಂಭ ಅಂತ, ಅಶೋಕ ಸ್ತಂಭ. ಅಲ್ಲಿ ಧ್ವಜವನ್ನು ಹಾರಿಸಿದ್ರೆ ನಿನ್ನೆ ಕಾಂಗ್ರೆಸ್ MLA ಅವರ ಪಿತೂರಿಯಿಂದ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದ್ರಂತೆ, ಸರಿಯಾದ ರೀತಿಯಲ್ಲಿ ಕರೆದಿಲ್ಲ ಅನ್ನೋ ಉದ್ದೇಶಕ್ಕೆ ಆ MLA ಹೇಳಿ ಪೊಲೀಸರಿಗೆ ಹೇಳಿ ಆ ಧ್ವಜವನ್ನು ಕೆಳಗಿಳಿಸಿ ಅಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾರೆ. ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಪದ್ಧತಿಗಳಿದೆ. ಆಗಸ್ಟ್ 15ಕ್ಕೆ ಹಾರಿಸ್ತೇವೆ, ಜನವರಿ 26ಕ್ಕೆ ಹಾರಿಸ್ತೇವೆ. ಆಗಸ್ಟ್ 15ಕ್ಕೆ MLA ಅವರು ಮಂತ್ರಿಗಳು ಹಾರಿಸ್ಬೇಕು, ಪ್ರಧಾನಮಂತ್ರಿಗಳು ಹಾರಿಸ್ಬೇಕು. ಜನವರಿ 26ಕ್ಕೆ ರಾಷ್ಟ್ರಪತಿಗಳು ಹಾರಿಸಬೇಕು, ಸರ್ಕಾರಿ ಅಧಿಕಾರಿಗಳು ಹಾರಿಸಬೇಕು, ಪದ್ಧತಿ ಇದೆ. ಯಾವಾಗ ಬೇಕಾದ್ರೂ ರಾಷ್ಟ್ರ ಧ್ವಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಸದ್ಯ ಹನುಮ ಧ್ವಜ ಏನು ವಿವಾದ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿದೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ, ಪಾದಯಾತ್ರೆ ಮತ್ತೊಂದು ಒಗದೊಂದು ನಡೀತಾ ಇದೆ. ಹಾಗೆ ಹಾವೇರಿಯಲ್ಲೂ ಕೂಡ ಏನು ಸಿದ್ದಪ್ಪ ಸರ್ಕಲ್ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ಮಧು, ಏನಂದ್ರೆ ಮಂಡ್ಯದಲ್ಲಿ ಹನುಮ ಧ್ವಜ ತೆರವುಗೊಳಿಸಿದ್ದಾರೆ ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡುವಂತೆ ಈಗ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಹಾವೇರಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಅಂದ್ರೆ ಬಿಜೆಪಿ ಕಚೇರಿಯಲ್ಲಿ ಒಂದು ಬಿಜೆಪಿ ಕಚೇರಿಯಿಂದ ನಗರದ ಪ್ರಮುಖ ಕೇಂದ್ರವಾದಂತಹ ಸಿದ್ದಪ್ಪ ಸರ್ಕಲ್ ವರೆಗೂ ಏನಂದ್ರೆ ಬೃಹತ್ ಆದಂತಹ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಮುಖವಾಗಿ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ, ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಅರುಣ್ ಕುಮಾರ್ ಪೂಜಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಆದಂತಹ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರದ ಒಂದು ಆಡಳಿತದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟುವಾಗುವಂತ ರೀತಿಯಲ್ಲಿ ಈ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಜೊತೆಗೇನಂದ್ರೆ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸುವ್ಯವಸ್ಥೆ ಇಲ್ಲ. ಜೊತೆಗೆ ಅವರಿಗೆ ಸರಿಪಡಿಸುವಂತ ನಿಟ್ಟಿನಲ್ಲಿ ಮತಗಳು ಬೇಡ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೇನಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಈ ಸರ್ಕಾರದಲ್ಲಿ ಹದಗೆಡ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಮುಖವಾಗಿ ಏನಂದ್ರೆ ಇವರು ಒಂದು ಸಮುದಾಯವನ್ನ ಓಲೈಕೆ ಮಾಡಿಕೊಳ್ಳಿಕ್ಕಿದ್ರ ಜೊತೆಗೆ ಏನಂದ್ರೆ ಆಯಾ ಸಮುದಾಯವನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತ ಘಟನಾವಳಿಗಳು ಏನಂದ್ರೆ ಪದೇ ಪದೇ ರಾಜ್ಯದಲ್ಲಿ ಮರುಕಳಿಸ್ತಾ ಇದ್ದಾವೆ ಅನ್ನುವಂತ ರೀತಿಯಲ್ಲಿ ಇವತ್ತೇನಂದ್ರೆ ಬಿಜೆಪಿ ಕಾರ್ಯಕರ್ತರು ಬೃಹತ್ ಆದಂತ ಪ್ರತಿಭಟನೆ ಮಾಡೋದ್ರ ಮೂಲಕ ಏನಂದ್ರೆ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಆಕ್ರೋಶವನ್ನು ಹಾಕಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ಹಣಗಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತ್ಗಿಂದ ಪರವಾನಗಿಯನ್ನ ಪಡ್ಕೊಂಡು ಕಂಬವನ್ನ ನಿರ್ಮಾಣ ಮಾಡಿ ಕಂಬದಲ್ಲಿ ಧ್ವಜವನ್ನ ಸ್ಥಾಪನೆ, ಭಗವಾನ್ ಕಂಬ ಅಂತಾನೆ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.